ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ನಾನು ಇವತ್ತು ನಿಮಗೆ ಹೇಳೋಕೆ ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಮಲೆನಾಡು ಭಾಗದಲ್ಲಿ ಅಂದ್ರೆ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕು, ಶೃಂಗೇರಿ ಈ ಥರ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಟ್ರಿಪ್ ಪ್ಲೇಸಸ್. ಅಂದರೆ ಇವಾಗ ಟೂರಿಸ್ಟ್ ಪ್ಲೇಸಸ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಶೃಂಗೇರಿ ಆಗಿರ್ಬೋದು, ಹೊರನಾಡು, ಕಳಸ, ಮೂಡಿಗೆರೆ, ತೀರ್ಥಹಳ್ಳಿ, ಆಗುಂಬೆ, ಈ ಥರ ತುಂಬ ಪ್ಲೇಸಸ್ ಇದೆ. ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ತುಂಬ ಪ್ಲೇಸಸ್ ಇದೆ. ಸೊ ಆ ಪ್ಲೇಸಸ್ನೆಲ್ಲ ಇವಾಗ ಏನಾಗಿದೆ ಅಂತಂದರೆ, ಇವತ್ತು 17th ಸಂಡೇ ಆಗಿದೆ. ಸೊ ಇವತ್ತಿಂದ ಮಾಘ ಮಳೆ ಶುರುವಾಗ್ತಾ ಇದೆ. ಸೊ ಈ ಮಳೆ ಏನಪ್ಪಾ ಅಂತಂದ್ರೆ, ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ತುಂಬಾ ಮಳೆ ಆಗ್ತಾ ಇದೆ. ಇವತ್ತಿಂದ ಆಲ್ಮೋಸ್ಟ್ ಇವತ್ತಿಂದ 20th 21st ವರ್ಗುನು ರೆಡ್ ಅಂಡ್ ಆರೆಂಜ್ ಅಲರ್ಟ್ ಅನ್ನ ಹಾಕಿದ್ದಾರೆ. ತುಂಬಾ ಡೇಂಜರ್ ಅಲರ್ಟ್ ಅನ್ನ ಹಾಕಿದ್ದಾರೆ. ಯಾಕೆ ಅಂತಂದ್ರೆ, ಅಷ್ಟು ಮಳೆ ಬೀಳ್ತಾ ಇದೆ. ಎಲ್ಲಿ ಬೇಕೋ ಅಲ್ಲಿ ರೋಡ್ಗಳು ಕುಸಿದೋಗ್ತಾ ಇದೆ. ಅಂಡ್ ತುಂಬಾ 40 to 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಿರುಗಾಳಿ ಸಮೇತ ಮಳೆ ಆಗ್ತಾ ಇದೆ. ಹಾಗೆ ಆಲ್ರೆಡಿ ಇದುವರೆಗೂ ನಮ್ಮ ಮಲೆನಾಡು ಭಾಗದಲ್ಲಿ ಹೇಳೋ ಹಾಗೆ ನೆರೆ ಬರೋದು ಅಂತೀವಿ. ಅಂದ್ರೆ ಇವಾಗ ನದಿಯೆಲ್ಲ ಉಕ್ಕಿ ನದಿ ತುಂಬಿ ಇವಾಗ ರೋಡ್ ಮೇಲೆ ಮನೆಗಳಿಗೆಲ್ಲ ನೀರು ನುಗ್ಗುತ್ತಲ್ವಾ, ಅದಕ್ಕೆ ನಮ್ಮ ಮಲೆನಾಡು ಭಾಷೆನಲ್ಲಿ ನೆರೆ ಬರೋದು ಅಂತೀವಿ. ಸೊ ಆ ಥರ ಆಲ್ರೆಡಿ ಒಂದ್ಸರಿ ಬಂದು ಹೋಗಿದೆ. ಇವಾಗ ಮತ್ತೆ ಇವತ್ತಿಂದ ನೆಕ್ಸ್ಟ್ ಇನ್ನ 3 to 4 days ವರ್ಗೂ ಇದೇ ತರ ಗಾಳಿ ಮಳೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾನು ಹೇಳೋ ಎಲ್ರಿಗೂ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ದಯವಿಟ್ಟು ಏನೇ ಟ್ರಿಪ್ ಆಗಿರ್ಬೋದು, ಅಥವಾ ಇವಾಗ ರಜೆ ಇದೆ, ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಬರ್ತಾ ಇದಾವೆ. ಸೊ ಟ್ರಿಪ್ ಆಗಿರ್ಬೋದು, ಎಲ್ಲೇ ಹೋಗ್ಬೇಕು, ಊರಿಗೆ ಹೋಗ್ಬೇಕು, ಏನೇ ಒಂದಿದ್ರು ಬೈ ಚಾನ್ಸ್ ಎಮರ್ಜೆನ್ಸಿ ಇದ್ರೆ ಮಾತ್ರ ದಯವಿಟ್ಟು ಹೋಗಿ. ಇಲ್ಲ ಅಂದ್ರೆ ಸದ್ಯದ ಮಟ್ಟಿಗೆ ಆಲ್ಮೋಸ್ಟ್ ಇನ್ನ ಒಂದು 15 to 20 days ವರ್ಗೂ ಅಲ್ಲಿವರೆಗೂ ಇರುತ್ತೆ ಆಲ್ಮೋಸ್ಟ್ ಮಳೆ. ನಮ್ಮ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆ ಜಾಸ್ತಿನೇ, ಬೆಂಗಳೂರಲ್ಲೆಲ್ಲ ಕಮ್ಮಿ ಇದೆ. ಸೊ ಅಲ್ಲಿವರೆಗೂ ಯಾರು ದಯವಿಟ್ಟು ಟ್ರಿಪ್ ಆಗಿರ್ಬೋದು, ಅಥವಾ ಇವಾಗ ಕಾಲೇಜು ಬಾಯ್ಸ್ ಅಂಡ್ ಗರ್ಲ್ಸ್ಗೆ, ಅಥವಾ ಈ ಕಂಪನಿಲಿ ವರ್ಕ್ ಮಾಡೋ ಸ್ಟಾಫ್ಸ್ಗೆಲ್ಲ ಏನಿರುತ್ತೆ ಅಂದ್ರೆ, ವೀಕೆಂಡ್ ಬಂತು ಅಂದ್ರೆ ಟ್ರೆಕ್ಕಿಂಗ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಈ ತರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಈ ಟ್ರೆಕ್ಕಿಂಗ್ ಅನ್ನ, ಟ್ರಿಪ್ಗಳನ್ನ, ಈ ಪ್ಲಾನ್ಗಳನ್ನೆಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ನಿಮ್ಗೆಲ್ಲ ಹೇಗ್ ಅನ್ಸುತ್ತೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಒಂದು ವಿಷಯನ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ರೀತಿ ಅಡ್ವೈಸ್ ಅಂತ ನೀವು ಯಾರು ಅನ್ಕೊಂಬೇಡಿ, ಒಂದು ಟಿಪ್ಸ್ ಅಷ್ಟೇನೆ, ನಿಮಗೆಲ್ಲ ಗೊತ್ತಿರ್ಲಿ ಅನ್ನೋ ಒಂದು ಕಾರಣಕ್ಕೆ. ಯಾಕೆಂದ್ರೆ ಇವಾಗ ಆಲ್ಮೋಸ್ಟ್ ಮಲೆನಾಡಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಮಲೆನಾಡಿಂದ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿರ್ತಾರೆ, ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿರ್ತಾರೆ. ಅದರಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಇರ್ತಾರೆ ಆ ಗ್ರೂಪ್ಗಳಲ್ಲಿ. ಸೊ ಆ ಗ್ರೂಪ್ಗಳಲ್ಲಿ ಡೈಲಿ ಏನೇನ್ ಇರುತ್ತೋ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ವಿಷಯನೂ ಆಲ್ಮೋಸ್ಟ್ ಮಲೆನಾಡಲ್ಲಿರೋರಿಗೆ ಗೊತ್ತಿರುತ್ತೆ. ಇವಾಗ ಬೇರೆ ಕಡೆ ಬ್ಯಾಂಗ್ಳೂರು ಅಥವಾ ಈ ತರ ಔಟ್ಸೈಡ್ ಇರೋರಿಗೆಲ್ಲ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಅದರಲ್ಲೂ ಈ ಸಿಟಿಲಿರೋರಿಗೆ ಏನಂದ್ರೆ, ಹಳ್ಳಿ ವಾತಾವರಣ, ಮಲೆನಾಡು ವೆದರು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ಮಲೆನಾಡಲ್ಲಿ ಇರೋರಿಗೆ ಅಯ್ಯೋ ಏನಿದು ಜುಯ್ ಅಂತ ಸುಮ್ಮನೆ ಮಳೆ ಹೋಯ್ತಾ ಇದೆ ಅನ್ಕೊಂತೀವಿ. ಬಟ್ ಇಲ್ಲಿ ನಾವು ಸಿಟಿನಲ್ಲಿ ಇರೋರಿಗೆ ಮಳೆ ನೋಡ್ಬೇಕು, ಆ ವೆದರ್ನ ನೋಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಇಲ್ಲಿ ಬೆಂಗಳೂರವರು ನಮ್ಮ ಮಲೆನಾಡಲ್ಲಿ ಹೋಗಿ ಒಂದ್ ದಿನ ಇರ್ಬೋದು ಹೆಚ್ಚು ಅಂದ್ರೆ. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದವರು ಅಥವಾ ಸಿಟಿನಲ್ಲಿ ಹುಟ್ಟಿ ಬೆಳೆದವರು ಮಲೆನಾಡು ಭಾಗದಲ್ಲಿ 1 to 2 days ಇರ್ಬೋದು ಅಷ್ಟೇನೆ. ಅದಕ್ಕಿಂತ ಜಾಸ್ತಿ ಖಂಡಿತವಾಗ್ಲೂ ಇರೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ, ಅಲ್ಲಿ ಮಳೆ ಯಾವ ತರ ಇರುತ್ತೆ ಅಂದ್ರೆ, ಇಲ್ಲಿ ಬೆಂಗಳೂರಲ್ಲಿ ಒಂದು ½ an hour ಮಳೆ ಬಂದು ಆಮೇಲೆ ಮಳೆ ಬಿಡ್ತು ಅಂದ್ರೆ, ಯಪ್ಪ ಹಾಳಾದ್ ಮಳೆ ಯಾಕಾದ್ರೂ ಬರ್ತಾ ಇದೆಯೋ ಅಂತ ಬೈಕೊಂತೀವಿ. ಬಟ್ ನಮ್ಮ ಮಲೆನಾಡು ಭಾಗದಲ್ಲಿ ಇವಾಗ ಈ ಟೈಮಿಗೆ ಮಳೆ ಶುರುವಾದ್ರೆ ನಾಳೆ ಇಷ್ಟೊತ್ತಾದ್ರೂ ಮಳೆ ಬರ್ತಾನೇ ಇರುತ್ತೆ. ನಾನ್ ಸ್ಟಾಪ್ ಆಗಿ ಬರ್ತಾ ಇರುತ್ತೆ. ಆ ತರ ಮಳೆ ಬರ್ತಿದ್ರು ಕೂಡ ಅಲ್ಲಿ ಜನ ಯಾವುದಕ್ಕೂ ಹೆದರೋದಿಲ್ಲ, ಜಗ್ಗೋದಿಲ್ಲ, ಹೋಗೋದಿಲ್ಲ. ಅಷ್ಟು ನೀಟಾಗಿ ಅವ್ರ ಕೆಲಸ ಏನಿದೆಯೋ, ಅವತ್ತಿನ ಕೆಲಸ ಏನಿದೆಯೋ ಮುಗಿಸ್ಬಿಡ್ತಾರೆ. ಮಳೆ ಆದ್ರೂ ನೋಡಲ್ಲ, ಏನಾದ್ರೂ ನೋಡಲ್ಲ. ಯಾಕೆ ಅಂದ್ರೆ, ಅವ್ರ ಆ ಮಳೆಲೂ ಕೂಡ ಕೆಲಸ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅವ್ರಿಗೆ ತಿನ್ನೋದಕ್ಕೆ ಊಟ ಇರಲ್ಲ. ಇವಾಗ ಬೆತ್ತ ಬೆಳೆಯೋ ಟೈಮು ಅಂಡ್ ತೋಟಗಳಿಗೆ, ಅಡಿಕೆಗಳಿಗೆ ಸ್ಪ್ರೇ ಮಾಡೋ ಟೈಮು, ಈ ತರ ಎಲ್ಲ ಇರುತ್ತೆ. ಅವ್ರು ಈ ಮಳೆನಲ್ಲೇನೆ ಈ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಇಯರ್ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಸಾಲ ಮಾಡ್ಬೇಕಾಗುತ್ತೆ. ರೈತರ ಕಷ್ಟ ಎಷ್ಟಿದೆ ಅಂದ್ರೆ, ಅದ್ರಲ್ಲೂ ನಮ್ಮ ಮಲೆನಾಡ್ ತರ ತುಂಬಾ ಮಳೆ ಬರ್ತಾನೆ ಇದ್ರೆ ಅದ್ರಷ್ಟು ಕಷ್ಟ ಇನ್ನೊಂದಿಲ್ಲ. ಸ್ಪ್ರೇ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂನು ಕಷ್ಟ. ಮಾಡೋದಕ್ಕೆ ಮಳೆ ಬಿಡೋದಿಲ್ಲ, ಅದೊಂದು ಕಷ್ಟ ಆಗಿರುತ್ತೆ. ಮಳೆ ಬಿಟ್ಟು ಸ್ಪ್ರೇ ಮಾಡಿದ್ಮೇಲೆ ಮತ್ತೆ ಮಳೆಗಾಲ ಇನ್ನ ಜಾಸ್ತಿ ಆಯ್ತು ಅಂದ್ರೆ ಕೊಳೆ ರೋಗ ಶುರುವಾಗುತ್ತೆ. ಕೊಳೆ ರೋಗ ಶುರುವಾಯಿತು ಅಂದ್ರೆ ಬಂದಿರೋ ಅಡಿಕೆ ಫಸಲೆಲ್ಲ ಕೆಳಗ್ ಬಂದಿರುತ್ತೆ. ಕೆಳಗ್ ಬರೋದು ಅಂದ್ರೆ ಎಲ್ಲ ಉದ್ರೋಗಿರುತ್ತೆ ರೋಗ ಬಂದು. ಕಾಫಿ ಕೂಡ ಅಷ್ಟೇ, ಅದೇ ತರ ಆಗುತ್ತೆ. ಕಾಳ್ಮೆಣ್ಸ್ ಆದ್ರೂ ಅಷ್ಟೇ. ಸೊ ಇದೆಲ್ಲ ಅವರು ವರ್ಷದ ಇನ್ಕಮ್ ನ ಅವರು ಕಣ್ಣು ಮುಂದೆ ನೆಕ್ಸ್ಟ್ ಭವಿಷ್ಯನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಮಳೆ ಅಷ್ಟೆಲ್ಲ ಅವಾಂತರ ಮಾಡುತ್ತೆ. ಬಂದ್ರೂ ಕಷ್ಟ, ಬರ್ದೇ ಇದ್ರೂ ಕಷ್ಟ.
ಸೊ ಹಾಗಾಗಿ ದಯವಿಟ್ಟು ಟ್ರಿಪ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಯಾರು ಸದ್ಯದ ಮಟ್ಟಿಗೆ ಹೋಗ್ಬೇಡಿ ಅಂತ ನಾನು ಒಂದು ನಿಮಗೆ ಟಿಪ್ಸ್ ನ ಹೇಳ್ತಾ ಇದ್ದೀನಿ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಮಲೆನಾಡು ಭಾಗದಲ್ಲಿ ಆಲ್ಮೋಸ್ಟ್ ಹೆಗ್ಗಾರಕೊಡಿಗೆ, ಶೃಂಗೇರಿ, ಮಲೆನಾಡವರಿಗೆ ಈ ಊರುಗಳೆಲ್ಲ ಗೊತ್ತಾಗ್ಬೋದು. ಸಿಟಿಲಿರೋರಿಗೆ ಇದು ಯಾವ ಊರು ಅಂತ ಅನ್ಸ್ಬಹುದು. ಈ ಕೆಲವೊಂದು ಊರುಗಳಲ್ಲಿ ಅಂದ್ರೆ ನಮ್ಮೂರ ಹತ್ರ ಕುಂಚೆಬೈಲ್ ಹತ್ರ ಅಂಡ್ ಶೃಂಗೇರಿ, ತುಂಬಾ ಕಡೆ ದೊಡ್ಡಾನೆ, ವೈಕುಂಠಪುರ ಈ ತರ ಎಲ್ಲ ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗಿದೆ. 2 ಕಾಡಾನೆ ಬಂದಿದಾವೆ. ಎಷ್ಟು ಹಾವಳಿ ಕೊಡ್ತಾ ಇದಾವೆ ಅಂದ್ರೆ, ಎಲ್ರು ಗದ್ದೆಗಳನ್ನ ಭತ್ತ ನಾಟಿ ಮಾಡಿರೋ ಗದ್ದೆಗಳನ್ನ ತುಳ್ಕೊಂಡು ಹೋಗೋದು, ಬಾಳೆ ಗಿಡಗಳನ್ನ ಮುರಿದಾಕೋದು, ಅಡಿಕೆ ಗಿಡ ಮುರಿಯೋದು, ಕಾಫಿ ಗಿಡ ಮುರಿಯೋದು, ಬೇಲಿ ಮುರಿದಾಕೋದು, ಈ ತರ ಎಲ್ಲ ಮಾಡಿ ತುಂಬಾ ಹಿಂಸೆ ಮಾಡ್ತಾ ಇದಾವೆ ಕಾಡಾನೆಗಳು. ದಯವಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ರಿಕ್ವೆಸ್ಟ್ ಅಂತ ಅನ್ಕೋಬಹುದು. ನಾನು ಕೇಳ್ಕೊಂತಾ ಇರೋದು, ದಯವಿಟ್ಟು ಆನೆಗಳನ್ನ ಹಿಡಿದು ಜನರ ರಕ್ಷಣೆನ ನಾವು ನೋಡ್ಬೇಕು. ಯಾಕೆಂದ್ರೆ ಇವತ್ತು ತೋಟ ಹೋದ್ರು ನಾಳೆ ಏನೋ ಒಂದ್ ಮಾಡ್ಕೋಬಹುದು. ಆದ್ರೆ ಜನಗಳ ಜೀವ ಹೋದ್ರೆ ಖಂಡಿತವಾಗ್ಲೂ ತರೋದಕ್ಕಾಗಲ್ಲ. ಲಾಸ್ಟ್ ಈಗ ಒಂದು 15 ಡೇಸ್ ಬ್ಯಾಕ್ ಕೂಡ ಬಾಳೆಹೊನ್ನೂರಲ್ಲಿ ಒಂದು ಆನೆನ ಹಿಡಿದ್ರು. ಸೊ ಅದೇ ತರ ದಯವಿಟ್ಟು ಈ 2 ಆನೆಗಳನ್ನು ಹಿಡಿಬೇಕಾಗಿ ಕೇಳ್ಕೊಂತೀನಿ. ಯಾಕೆಂದ್ರೆ ಇದೆಲ್ಲ ತುಂಬಾ ಡೇಂಜರು. ಇವಾಗ ಯಾರೇ ಆಗಿರ್ಬೋದು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಬೈ ಚಾನ್ಸ್ ನೈಟ್ ಟೈಮ್ ಅಲ್ಲೋ ಅಥವಾ ಡೇ ಟೈಮ್ ಅಲ್ಲೇ ಆಗಿರ್ಬೋದು, ಡೇ ಕೂಡ ಅರ್ಲಿ ಮಾರ್ನಿಂಗು, ಮಿಡ್ ನೈಟ್ ಈ ತರ ಎಲ್ಲ ಓಡಾಡ್ತಾ ಇದಾವೆ. ಮೈನ್ ರೋಡ್ಗಳಲ್ಲಿ ಕೂಡ ಓಡಾಡ್ತಾ ಇದಾವೆ. ಈ ತರ ಓಡಾಡುವಾಗ ಮಧ್ಯದಲ್ಲಿ ಏನಾದ್ರು ನಾವು ಹೋಗುವಾಗ ಆನೆ ಏನಾದ್ರು ಅಡ್ಡ ಬಂದ್ರೆ ಯಾರಿಗೂ ಜೀವ ಇರಲ್ಲ. ಅದಂತೂ ಸತ್ಯ. ಯಾಕೆ ಅಂದ್ರೆ ಆನೆ ಮುಂದೆ ನಾವೆಲ್ಲ ಇರುವೆ ತರ. ಅದಕ್ಕೆ ನಾವೆಲ್ಲ ಲೆಕ್ಕನೇ ಇಲ್ಲ. ಒಂದ್ ಕಾಲ್ ಇಟ್ರೆ ಸಾಕು, ಪೂರ್ತಿ ಅಪ್ಪಚ್ಚಿ ಆಗಿ ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಎಲ್ಲ ವಿಷಯದಲ್ಲೂ ಕೇರ್ಫುಲ್ ಆಗಿರಿ. ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ದಯವಿಟ್ಟು ಸದ್ಯಕ್ಕೆ 15 to 20 ಡೇಸ್ ಯಾರು ಪ್ರವಾಸಗಳನ್ನ ಹೋಗ್ಬೇಡಿ. ಟ್ರಿಪ್ಗಳು ಏನೇ ಇದ್ರು ದಯವಿಟ್ಟು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಜೆ ಬಂದೇ ಬರುತ್ತೆ. ಹೇಗಿದ್ರು ಅಕ್ಟೋಬರ್ ಹಾಲಿಡೇ ಬರ್ತಾ ಇದೆ, ದಸರಾ ಹಾಲಿಡೇಸ್, ಈ ತರ ಹಾಲಿಡೇಸ್ ಬಂದಾಗ ದಯವಿಟ್ಟು ಹೋಗಿ. ಅಲ್ಲಿವರೆಗೂ ಯಾರು ಹೋಗ್ಬೇಡಿ. ಮಳೆ ಜಾಸ್ತಿಯಾಗಿ ರೋಡ್ಗಳಲ್ಲಿ ಗುಡ್ಡ ದರೆಗಳೆಲ್ಲ ಕುಸ್ತು ಹೋಗ್ತಾ ಇದ್ದಾವೆ. ಅಷ್ಟು ಮಳೆ ಬರ್ತಾ ಇದೆ ನಮ್ಮ ಊರುಗಳಲ್ಲಿ. ಹಾಗಾಗಿ ನನ್ನ ಇದೊಂದು ಸಣ್ಣ ಕಿವಿ ಮಾತು ಅಂತ ಅನ್ಕೊಳ್ಳಿ. ಸೊ ಈ ವಿಡಿಯೋ ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.